12 ವರ್ಷಕ್ಕೆ ರಣಜಿ ಆಡಿ 14 ವರ್ಷಕ್ಕೆ IPL ಆಡೋ ಮೂಲಕ ದೇಶದ ಗಮನ ಸೆಳೆದಿರೋ ಈ ಪುಟ ಪೋರ ಇದೀಗ ಭಾರತದ ಕ್ರಿಕೆಟ್ ನ ಸೂಪರ್ ಸ್ಟಾರ್. IPL ಇದು ಭಾರತೀಯರಿಗೆ ಕ್ರಿಕೆಟ್ ಹಬ್ಬ ಅಷ್ಟೇ ಅಲ್ಲದೆ ಅದೆಷ್ಟೋ ಯುವ ಕ್ರಿಕೆಟ್ ಆಟಗಾರರಿಗೆ ಬದುಕು ಕಟ್ಟಿಕೊಡೋ ವೇದಿಕೆ. ಈ ಬಾರಿ IPL ಈ ಒಂದು ವಿಷಯಕ್ಕೆ ಸಿಕ್ಕಾಪಟ್ಟೆ ಸುದ್ದಿಯಾಗಿದೆ. ಹೌದು, 8ನೇ ತರಗತಿಯ ಪೋರನೊಬ್ಬ IPL ನ ತನ್ನ ಚೊಚ್ಚಲ ಪಂದ್ಯದಲ್ಲೇ ಲೀಲಾಜಾಲವಾಗಿ ಬ್ಯಾಟಿಂಗ್ ಮಾಡೋ ಮೂಲಕ ಸುದ್ದಿಯಾಗಿದ್ದಾನೆ. ಅನೇಕ ಅಂತಾರಾಷ್ಟ್ರೀಯ ಪಂದ್ಯಾಟವಾಡಿದ ಭಾರತದ ಬೌಲರ್ ಶಾರ್ದುಲ್ ಠಾಕೂರ್ ಬಾಲ್ಗೆ 6 ಹೊಡೆಯುವ ಮೂಲಕ ಭಾರತೀಯರಿಗೆ ಅಚ್ಚರಿ ಮೂಡಿಸಿದ್ದಾನೆ. ಯಾರು ಈ 8ನೇ ತರಗತಿ ಪೋರ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡೋದು ಸಹಜ. ನಾವು ಹೇಳ ಹೊರಟಿರೋ 8ನೇ ತರಗತಿ ಪೋರ ಬೇರ್ಯಾರೂ ಅಲ್ಲ, ಇತ್ತೀಚೆಗೆ IPL ಪಂದ್ಯದಲ್ಲಿ ಸದ್ದು ಮಾಡಿದ ವೈಭವ್ ಸೂರ್ಯವಂಶಿ. ಈತ ಹುಟ್ಟಿದ್ದು ಮಾರ್ಚ್ 21, 2011 ಬಿಹಾರ್ ರಾಜ್ಯದಲ್ಲಿ. ಭಾರತ ತಂಡ ಆ ಸಂದರ್ಭದಲ್ಲಿ ವಿಶ್ವಕಪ್ ಪಂದ್ಯಾಟದಲ್ಲಿ ಪಾಲ್ಗೊಂಡಿದ್ದ ಸಮಯ. ಭಾರತ ವಿಶ್ವಕಪ್ ಗೆಲ್ಲುವ ಸಮಯದಲ್ಲಿ ಈತ ಹುಟ್ಟುತ್ತಾನೆ. ಭಾರತ ಹಾಗೂ ಶ್ರೀಲಂಕಾ ಫೈನಲ್ ಪಂದ್ಯಕ್ಕೆ ಕೇವಲ 5 ದಿನ ಇರುವಾಗ ಈತನ ಜನ್ಮವಾಗುತ್ತೆ. ಈತನ ಜೀವನ ಪ್ರಾರಂಭವಾಗೋದು ತಾಜ್ಪುರ್ ಎನ್ನುವ ಸಣ್ಣ ಹಳ್ಳಿಯಲ್ಲಿ. ಬಿಹಾರ್ನ ಹಿಂದುಳಿದ ಊರುಗಳಲ್ಲಿ ತಾಜ್ಪುರ ಕೂಡ ಒಂದಾಗಿದೆ. ಈ ಹಳ್ಳಿಯಲ್ಲಿ ಕ್ರಿಕೆಟ್ ಸೌಕರ್ಯ ಬಿಡಿ, ಒಂದು ಸಣ್ಣ ಮೈದಾನದ ವ್ಯವಸ್ಥೆಯೂ ಈತನಿಗಿರಲಿಲ್ಲ. 5ನೇ ವಯಸ್ಸಿಗೆ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದ ಈತ ಗಲ್ಲಿ ಕ್ರಿಕೆಟ್ ನ ಅಗ್ರ ಬೌಲರ್ ಗಳಿಗೆ ಈತನ ಬ್ಯಾಟ್ ರುಚಿ ತೋರಿಸಿದ್ದ. ಈ ವಿಷಯ ಕೂಡ ಆತನ ತಂದೆ ಕಿವಿಗೆ ಬೀಳುತ್ತೆ. ಏನಂಕಲ್, ನಿಮ್ ಮಗ ಬ್ಯಾಟಿಂಗ್ ಗೆ ಬಂದ್ರೆ ಸರಿಯಾಗಿ ಹೊಡಿತಾನೆ, ಅವನ್ಗೆ ಬೌಲಿಂಗ್ ಮಾಡೋದು ಕಷ್ಟ ಅಂತ ವೈಭವ್ ಜೊತೆ ಆಡಿದ ಪ್ರತಿಯೊಬ್ಬರು ಹೇಳಲು ಆರಂಭಿಸಿದ್ರು. ನಂತರ ವೈಭವ್ ತಂದೆ ಈತನನ್ನ ಕ್ರಿಕೆಟರ್ ಮಾಡಬೇಕು ಅನ್ನುವಂತ ಪಣವನ್ನ ತೊಡ್ತಾರೆ. ವೈಭವ್ ತಂದೆ ಸಂಜೀವ್ ಅವರಿಗೆ ಬಾಲ್ಯದಲ್ಲಿ ಕ್ರಿಕೆಟ್ ಆಡಿ ಅಭ್ಯಾಸವಿದ್ದ ಕಾರಣ ನನ್ನ ಮಗನು ಒಳ್ಳೆಯ ಕ್ರಿಕೆಟ್ ಆಟಗಾರನಾಗಲಿ ಎನ್ನುವ ಆಸೆ ಅವರಲ್ಲಿರುತ್ತೆ. ಇದೇ ಕಾರಣಕ್ಕೆ ಮನೆಯ ಪಕ್ಕದಲ್ಲೇ ಒಂದು ಮೈದಾನವನ್ನ ಸೃಷ್ಟಿ ಮಾಡ್ತಾರೆ. ವೈಭವ್ ಬೆಳಿಗ್ಗೆ ಸಂಜೆ ಶಾಲೆಯಿಂದ ಬಂದ ಕೂಡಲೇ ಕ್ರಿಕೆಟ್ ಆಡೋದಕ್ಕೆ ವ್ಯವಸ್ಥೆಯನ್ನ ತಂದೆ ಸೃಷ್ಟಿ ಮಾಡಿದ್ರು. ಮಗನ ಕನಸನ್ನ ನನಸು ಮಾಡಲು ಮೋತಿಪುರ ಎಂಬಲ್ಲಿ ಇದ್ದ ತನ್ನ ಜಮೀನನ್ನು ಕೂಡ ತಂದೆ ಮಾರಾಟ ಮಾಡಿ ತನ್ನ ಮಗನ ಕ್ರಿಕೆಟ್ ಕನಸನ್ನ ನನಸು ಮಾಡಲು ಪಣ ತೊಟ್ಟಿದ್ರು. 10 ವರ್ಷಕ್ಕೆ ಮಗನನ್ನ ಪಾಟ್ನಾದಲ್ಲಿರುವ ಜೈನ್ ಎಕ್ಸ್ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದ್ರು. ಮಾಜಿ ರಣಜಿ ಆಟಗಾರ ಮನೀಶ್ ಓಜಾ ವೈಭವ್ಗೆ ಟ್ರೈನಿಂಗ್ ಕೊಡ್ತಿದ್ರು. 10ನೇ ವಯಸ್ಸಿಗೆ ಶತಕ ಬಾರಿಸಲು ಪ್ರಾರಂಭ ಮಾಡಿದ್ದ ವೈಭವ್ ತನಗಿಂತ ಸೀನಿಯರ್ ಬೌಲರ್ ಗಳ ಬೌಲ್ಗೂ ಚಚ್ಚೋದಕ್ಕೆ ಪ್ರಾರಂಭ ಮಾಡಿದ್ದ. ನಂತರ ಈ ಪುಟ್ಟ ಪೋರ ಒಳ್ಳೆಯ ಆಟಗಾರ ಎನ್ನುವ ಸುದ್ದಿ ಎಲ್ಲೆಡೆ ಹರಡಲು ಪ್ರಾರಂಭವಾಗುತ್ತೆ. ಈ ಸುದ್ದಿ ಬಿಹಾರ್ ಕ್ರಿಕೆಟ್ ಅಸೋಸಿಯೇಷನ್ಗೂ ತಲುಪುತ್ತೆ. ನಂತರ ವಿನು ಮಾಂಕಡೆ ಕ್ರಿಕೆಟ್ ಟೂರ್ನಿಗೆ ಈತನನ್ನ ಆಯ್ಕೆ ಮಾಡಲಾಗುತ್ತೆ. ಈ ಟೂರ್ನಿ 19 ವರ್ಷದವರು ಆಡುವ ಟೂರ್ನಿ ಆಗಿದ್ದು ವೈಭವ್ ಪ್ರತಿಭೆ ನೋಡಿ 12 ವರ್ಷಕ್ಕೆ ವೈಭವ್ಗೆ ಈ ಟೂರ್ನಿಯಲ್ಲಿ ಆಡಲು ಅವಕಾಶ ಸಿಗುತ್ತೆ. ವೈಭವ್ ಈ ಟೂರ್ನಿಯಲ್ಲಿ 5 ಪಂದ್ಯದಲ್ಲಿ 400 ರನ್ ಬಾರಿಸಿದ್ದ. ಈ ಸಂದರ್ಭದಲ್ಲಿ ಬಿಹಾರದೆಲ್ಲೆಡೆ ವೈಭವ್ ನನ್ನ ಜೂನಿಯರ್ ಸಚಿನ್ ಎನ್ನುವ ಹೆಸರಿನಿಂದ ಕರೆಯುತ್ತಿದ್ರು. ನಂತರ BCCI ಅಂಗಳಕ್ಕೂ ಈತನ ಸುದ್ದಿ ತಲುಪುತ್ತೆ. 2023ರಲ್ಲಿ BCCI ಅಂಡರ್-19 ಗೆ ವೈಭವ್ ನ ಇಂಡಿಯಾ ಬಿ ಟೀಮ್ ಗೆ ಸೆಲೆಕ್ಟ್ ಮಾಡುತ್ತೆ. ಆದರೆ ವೈಭವ್ ಈ ಟೂರ್ನಿಯಲ್ಲಿ ವಿಫಲನಾಗ್ತಾನೆ. ನಂತರ ಈ ಹಿಂದಿನ ಟೂರ್ನಿ ವಿಫಲನಾದ ಕಾರಣ ಅಂಡರ್-19 ವಿಶ್ವಕಪ್ಗೆ ವೈಭವ್ ಹೆಸರು ಕೈಬಿಡಲಾಗುತ್ತೆ. ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪರಿಶ್ರಮದಿಂದ ತಯಾರಿ ನಡೆಸಿ ಬಿಹಾರ್ ರಣಜಿ ತಂಡಕ್ಕೆ ಆಯ್ಕೆಯಾಗ್ತಾನೆ. ಬಿಹಾರ್ ರಣಜಿಯಲ್ಲೂ ಹೇಳಿಕೊಳ್ಳುವಂತ ಪ್ರದರ್ಶನ ನೀಡಲು ವೈಭವ್ನಿಂದ ಸಾಧ್ಯವಾಗಿರಲ್ಲ. ನಂತರ ಇವರನ್ನ ಇಂಡಿಯಾ ಅಂಡರ್-19 ತಂಡಕ್ಕೆ ಆಡಲು ಆಹ್ವಾನ ನೀಡಲಾಗುತ್ತೆ. 2024 ಸೆಪ್ಟೆಂಬರ್ ಅಲ್ಲಿ ಒಳ್ಳೆಯ ಇನ್ನಿಂಗ್ಸ್ ಆಡಿದ ವೈಭವ್ ಆಸ್ಟ್ರೇಲಿಯಾ ಎ ವಿರುದ್ಧ 67 ಬಾಲ್ ನಲ್ಲಿ ಶತಕ ಸಿಡಿಸಿದ್ರು. ಈ ಶತಕ ಸಾಕಷ್ಟು ಸುದ್ದಿಯಾಗಿತ್ತು. IPL ಬಿಡ್ಡಿಂಗ್ ಅಂಗಣದಲ್ಲೂ ವೈಭವ್ ಹೆಸರು ಕೇಳಿ ಬಂತು. ನಾವು ಸಣ್ಣವರಿದ್ದಾಗ ಚೈನ್ ಕುಲಿ ಕಿ ಮೈನ್ ಕುಲಿ ಎನ್ನುವಂತ ಒಂದು ಸಿನಿಮಾವನ್ನ ನೋಡಿದ್ವಿ. ಅದರಲ್ಲಿ ಪ್ರೌಢಶಾಲೆ ಹುಡುಗ ಭಾರತ ಕ್ರಿಕೆಟ್ಗೆ ಸೆಲೆಕ್ಟ್ ಆಗಿ 6 ಮೇಲೆ 6 ಬಾರಿಸ್ತಾ ಇದ್ದ. ಇದನ್ನ ನೋಡಿದ ನಾವುಗಳು ಇದು ಮೂವಿಯಲ್ಲಿ ಮಾತ್ರ ಸಾಧ್ಯ, ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ ಅನ್ಕೊಂಡಿದ್ವಿ. ಆದ್ರೆ ಈಗ ಆ ಮಾತು ಸುಳ್ಳಾಗಿದೆ. 14 ವರ್ಷದ ಪೋರನನ್ನ ರಾಹುಲ್ ದ್ರಾವಿಡ್ IPL ಹರಾಜಿನಲ್ಲಿ ಬರೋಬ್ಬರಿ 1 ಕೋಟಿ ಕೊಟ್ಟು ತಮ್ಮ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸೇರಿಸಿಕೊಳ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರ ಈ ನಿರ್ಧಾರ ನೋಡಿ ಅನೇಕರು ನಕ್ಕಿದ್ರು. ಆದ್ರೆ ಈಗ ಈ ಒಂದು ನಿರ್ಧಾರಕ್ಕೆ ಜನ ಹೆಮ್ಮೆ ಪಡ್ತಿದ್ದಾರೆ. ಹೌದು, ಇತ್ತೀಚೆಗಷ್ಟೇ ನಡೆದ ರಾಜಸ್ಥಾನ್ ರಾಯಲ್ಸ್ ಹಾಗೂ ಲಕ್ನೋ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಎನ್ನುವ 8ನೇ ತರಗತಿ ಹುಡುಗ ತನ್ನ ಚೊಚ್ಚಲ IPL ಪಂದ್ಯದಲ್ಲೇ ಮೊದಲ ಬಾಲ್ ನಲ್ಲಿ 6 ಹೊಡಿತಾನೆ. ತನ್ನ ಚೊಚ್ಚಲ ಪಂದ್ಯದಲ್ಲೇ 3 6 ಹಾಗೂ 2 4 ಹೊಡೆಯುವ ಮೂಲಕ ಒಟ್ಟು 20 ಬಾಲ್ಗೆ 34 ರನ್ ಹೊಡಿತಾನೆ. ಕೊನೆಗೆ ಸ್ಟಂಪಿಂಗ್ ಮೂಲಕ ಈತ ಔಟ್ ಆಗ್ತಾನೆ. ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗುವಾಗ ಈ ಹುಡುಗ ಅಳುತ್ತಾ ಹೋಗ್ತಾನೆ. ಆ ಒಂದು ಮ್ಯಾಚ್ ಮೂಲಕ ಕ್ರಿಕೆಟ್ ಇತಿಹಾಸದಲ್ಲೇ ಚಿಕ್ಕ ವಯಸ್ಸಿಗೆ ದೇಸಿ ಲೀಗ್ ಆಡಿದ ಅತಿ ಕಿರಿಯ ಆಟಗಾರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಲ್ಲದೆ ಇಡೀ ದೇಶ ಹೆಮ್ಮೆ ಪಡುವಂತಾಗಿದೆ.
ಸಾಧ್ಯವಾಗಿದೆ. ಈ ಪ್ರತಿಭೆ ಭವಿಷ್ಯದ ಭಾರತ ಕ್ರಿಕೆಟ್ ತಂಡದ ಭರವಸೆಯ ಕ್ರಿಕೆಟ್ ಆಟಗಾರನಾಗಿ ಹೊರಹೊಮ್ಮಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಶನ್ ಅನ್ನು ಪಡೆಯಿರಿ.